ಯಾಕ ಫಾರ್ಮ್ ಹೌಸ್ಗೆ ಹೋಗಿದ್ರು? ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದ್ಬಿಟ್ಟಿದ್ದಾರೆ. ಅಂತದ್ ಏನಿದೆ ಅಲ್ಲಿ? ನೀವಿಬ್ರು ಯಾಕೆ ಬಂದ್ರಿ? ರಾಧಾ, ಅಕ್ಕ ನಿನ್ನ ಕರೀತಾ ಇದ್ದಾಳೆ. ಅದೇನೋ ಮಾತಾಡ್ಬೇಕಂತೆ, ಬರ್ಬೇಕಂತ. ನಿಮ್ಮ ಹತ್ರ ಹೇಳಿ ಕಳ್ಸಿದ್ರ? ಅಂದ್ರೆ ಅಕ್ಕನಿಗೆ ನಡೆಯೋದಕ್ಕೆ ಆಗಲ್ವಲ್ಲ ರಾಧಾ, ಅದಕ್ಕೆ ನಮ್ಮ ಹತ್ರ ಹೇಳಿ ಕಳ್ಸಿದ್ಲು. ಸರಿ, ಬರ್ತೀನಿ, ನಡೀರಿ. ರಾಧಾ, ಅರ್ಜೆಂಟು, ಈಗಲೇ ಬರ್ಬೇಕಂತೆ. ಬರ್ತೀನಿ. ರಾಧಮ್ಮ, ನಾವು ಅಕ್ಕನ ವಿಚಾರ ಹೇಳಿದ್ದನ್ನ ನಿಮ್ಮ ಹತ್ರ ಅಕ್ಕನಿಗೆ ಹೇಳ್ಬೇಡಿ. ಇಲ್ಲ, ಅಕ್ಕನಿಗೆ ಏನಾದ್ರು ನಾವು ಹೇಳಿದೀವಿ ಅಂತ ಗೊತ್ತಾಗ್ಬಿಟ್ರೆ ಈ ಮನೇಲಿರ್ಲಿ, ಈ ಭೂಮಿ ಮೇಲೂ ನಮ್ಮನ್ನು ಉಳಿಸಲ್ಲ. ಆಯ್ತು, ಹೇಳಲ್ಲ, ಹೋಗಿ. ಅಕ್ಕ ಕರೆದ್ರಂತೆ. ಬಾ ಕೂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದು. ಏನ್ ವಿಷಯ ಅಂತ ಹೇಳಿ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ ಕೂತ್ಕೋ. ನಾನು ಕೂತ್ಕೊಳ್ಳೋ ಟೈಮ್ ಇಲ್ಲ ಅಕ್ಕ, ತುಂಬಾ ಕೆಲಸ ಇದೆ. ಏನ್ ವಿಷಯ ಅಂತ ಹೇಳಿ. ಏನು ಕೆಲಸ ರಾಗ? ನನ್ನ ಸೀಕ್ರೆಟ್ನೆಲ್ಲ ದಿವಾನ್ ಫ್ಯಾಮಿಲಿಗೆ ಹೇಳೋದಾ? ಓ, ಸುಳಿವು ಸಿಕ್ಬಿಡ್ತಾ? ನೀನು ಮಾಡ್ತಾ ಇರೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನನ್ನನ್ನೇನು ಕೈಲಾಗದೇ ಇರೋಳು ಅಂದ್ಕೊಂಡಿದ್ದು. ಈ ಕೈಲಾಗದೇ ಇರೋಳು ಏನೆಲ್ಲ ಮಾಡ್ತಾಳೆ ಅಂತ ನೋಡ್ಬೇಕು. ಬಾರದ ಒಂದು ಸ್ವಲ್ಪ ಹೆಲ್ಪ್ ಮಾಡು. ಜೀವನ ಪೂರ್ತಿ ಹೀಗೆ ಅಂತ ಹೇಳಿದ್ದಾರೆ. ನನಗೂ ಎಲ್ಲರ ಥರ ನಡಿಬೇಕು, ಓಡಾಡಬೇಕು ಅಂತ ಆಸೆ. ಭಗವಂತ ನನ್ನನ್ನು ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾನೆ. ಹೀಗೆ ಓಡಾಡೋಕ್ಕೆಲ್ಲ ಟ್ರೈ ಮಾಡ್ತಿದ್ದೀನಿ ಅಂತ ಕೃಷ್ಣಂಗೆ ಹೇಳಕ್ಕೆ ಹೋಗ್ಬೇಡ. ಅಕ್ಕ, ಯಾಕೆ ರಾಧಾ, ಶಾಕ್ ಆಯ್ತಾ? ಅಂದ್ರೆ ನೀವ್ ಇಷ್ಟು ದಿನ ನಾನು ಆಡಿದ್ದೆಲ್ಲ ನಾಟ್. ಆಕ್ಚುಲಿ ದಿಸ್ ಇಸ್ ದ ರಿಯಾಲಿಟಿ ಆಫ್ ಊರ್ಮಿಳಾ ದಿವಾನ್. ಇದು ನನ್ನ ಮಾಸ್ಟರ್. ಇಡೀ ದಿವಾನ್ ಮಹಲ್ನ ನನ್ನ ಕಾಲ್ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಆಡಿರುವಂಥ ನಾಟಕ. ಇದು ನನ್ನ ಸೀಕ್ರೆಟ್ ಮ್ಯಾಚ್. ಆದರೆ ಎಲ್ಲ ವಿಕೆಟ್ ಬಿತ್ತು ಅಂತ ಅನ್ಕೊಳ್ಳುವಾಗಲೇ ನೀನು ಒಬ್ಬಳು ಬಂದೆ ನೋಡಿ, ನನ್ನ ಪ್ರತಿ ಬಾಲ್ಗೂ 6, 4 ಹೊಡೆಯೋದಕ್ಕೆ ಶುರು ಮಾಡಿ. ಆದ್ರೆ ಏನು ಮಾಡಲಿ, ನನಗೆ ಮ್ಯಾಚ್ ಸೋಲೋದಕ್ಕೆ ಇಷ್ಟ ಅಲ್ವೇ. ಪ್ರತಿ ಸಲನೂ ಕಪ್ ನಂದೇ ಆಗಬೇಕು ಅಂತ ಬೀಗೋಳ್ ನಾನು. ಅದು ಈ ಊರ್ಮಿಳ ಮಹತ್ವಾಕಾಂಕ್ಷೆ. ಅದಕ್ಕೆ ಪ್ರತಿ ಸಲನೂ ನನ್ಗೆ ಅಡ್ಗಾಲ್ ಹಾಕೊಂಡು ಬರ್ತಾ ಇದ್ದೀನಿ ನಿನ್ ಮುಂದೆ. ನನ್ನನ್ನು ನಾನು ರಿವೀಲ್ ಮಾಡ್ಕೋಬೇಕು ಅಂತಾನೆ ನಿಮ್ ಮುಂದೆ ನಿಂತಿರೋ. ನಾನು ಎಲ್ಲ ಸೀರಿಯಲ್ ವಿಲ್ಲನ್ಸ್ ತರ ಅಲ್ಲ, ನಾನೇ ಸ್ಪೆಷಲ್ ವಿಲ್ಲನ್ ಅನ್ನೋದು ಈಗ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಸ್ಪೆಷಲ್, ಸಿಂಪಲ್, ವಿಲನ್ ತಾನೆ. ಹೀರೋಯಿನ್ ರೇಂಜ್ ಬರಕ್ಕಾಗತ್ತಾ? ನಿಮ್ಗೆ ಯಾಕಕ್ಕ ಕೆಟ್ಟ ಬುದ್ಧಿ? ನೀನ್ ಇಲ್ಲೇ ತಪ್ಪು ತಿಳ್ಕೊಳ್ತಿರೋದು. ಈ ವಿಲನ್ ಇದ್ರೆ ಈ ಹೀರೋಯಿನ್ಗೆ ವ್ಯಾಲ್ಯೂ. ಹಾಗಾದ್ರೆ ಇಷ್ಟು ದಿನ ಚಿಪ್ಪೊಳಗಿದ್ದ ವಿಲನ್ ಇವತ್ತು ಆಚೆ ಬಂದಿದ್ದಾರೆ ಅಂದ್ರೆ ಏನೋ ಪ್ಲಾನ್ ದೊಡ್ಡದಾಗೆ ಇದೆ ಅನ್ಸುತ್ತೆ. ನೀನ್ ಸಿಕ್ಕಾಪಟ್ಟೆ ಸ್ಮಾರ್ಟ್ ರಾದ. ಎಲ್ಲಾನು ಹೇಗೆ ಗೆಸ್ ಮಾಡ್ಬಿಟ್ಟೆ? ಈಗ ನಿನ್ ತಲೆಯಲ್ಲಿ ಓಡ್ತಿದ್ಯಾ ಈ ವಿಷಯನೆಲ್ಲ ಮನೆಯವ್ರಿಗೆ ಹೇಳ್ಬಿಡ್ಬೇಕು ಅಂತ. ಆದ್ರೆ ಅದಾಗಲ್ಲ. ಯಾಕೆ ಹೇಳು? ನಿನ್ ಬಾಯಿಗೆ ಹೇಗ್ ಬೀಗ ಹಾಕ್ಬೇಕು ಅಂತ ನನಗ್ ಚೆನ್ನಾಗಿ. ಇವನ್ ಯಾರು ಅಂತ ಗೊತ್ತಾಯ್ತಾ? ನಿನ್ ಗಂಡನ ಅಣ್ಣ, ನನ್ ಗಂಡ ಅನ್ಸ್ಕೊಂಡು. ಏನು ಮಾಡಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರೆ ಇವ್ರ ಅವಸ್ಥೆ ನೋಡಿ ಪಾಪ ಅನಿಸ್ತು, ಅದಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ. ಅಯ್ಯೋ ಯಜಮಾನ್ರೆ, ಇವನು ನಮ್ ದೂರ ಸಂಬಂಧಿ. ನಾನೇ ಅವ್ನು ಕರ್ಕೊಂಡೋಗಿ ನೋಡ್ಕೋತೀನಿ, ನೀವು ಯೋಚನೆ ಮಾಡ್ಬಿಡಿ ಸುಮ್ಮನೆ. ಹಾಗಾದ್ರೆ ಅವತ್ತು ನಾವು ನೋಡಿದ್ದು ಕೇಶವ್ ಭವನ, ನೀವೇ ಅವ್ರನ್ನ ಮುಚ್ಚಿಡಿದ್ದೀರಾ? ಎಕ್ಸಾಕ್ಟ್ಲಿ. ಅಂದ್ರೆ ಅವತ್ತು ಹಾಸ್ಪಿಟಲ್ಗೆ ಸೇರಿಸಿದಾಗ ಅವ್ರನ್ನ ಎಸ್ಕೇಪ್ ಮಾಡಿಸಿದ್ ನಾನು. ನಿಮ್ ಗಂಡನ್ನ ನೀವೇ ಬಚ್ಚಿಡೋದು ಅಂದ್ರೆ ಏನರ್ಥ? ಅದು ನಿನಗೆ ಬೇಡದೇ ಇರೋದು. ನೀನಿಲ್ಲಿ ಕೇಳಿರೋ ನೋಡಿರೋ ವಿಷಯನ ಮೊದಲು ಜೀರ್ಣ ಮಾಡಿ, ಇಲ್ಲ ಅಂದ್ರೆ ಅಜೀರ್ಣ ಆಗೋಗುತ್ತೆ. ಸೊ ಈ ಬಾಲ್ಗೆ ನೀನ್ ಸೋತ್ಬಿಡು, ಮ್ಯಾಚ್ನ ನಾನ್ ವಿನ್ನ. ಅಕ್ಕ, ನೀವು ತಪ್ಪು ಮಾಡ್ತಿದ್ದೀರಾ. ಹೇಳಿದ್ನಿ ಹೇಳ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಿ ನೋಡು. ಸರಿ ತಪ್ಪು ಅನ್ನೋದೆಲ್ಲ ಅವ್ರವ್ರ ವೈಯಕ್ತಿಕ. ಅದನ್ನ ಒಬ್ರು ಇನ್ನೊಬ್ರಿಗೆ ಸರಿ ಮಾಡಕ್ ಹೋಗ್ಬಾರ್ದು. ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ಗೊತ್ತಾ? ಗೊತ್ತಾಗೋದಕ್ಕೆ ಹೇಗ್ ಸಾಧ್ಯ? ಸತ್ಯ ನೀನ್ ಹೇಳಕ್ ಆಗಲ್ವಲ್ಲ. ನೀನ್ ಹೇಳಿದ್ರೆ ಅಲ್ಲಿ ಹೆಣ ಬೀಳುತ್ತೆ, ಪರವಾಗಿಲ್ವಾ? ಏನ್ ಹಾಗೆ ನೋಡ್ತಾ ಇದ್ದೀರದ? ನಾನು ಯಾರಿಗೂ ತೋರಿಸ್ಬಾರ್ದು ಅಂತ ಅನ್ಕೊಂಡಿದ್ ನನ್ನ ಮುಖನ ನೋಡ್ಬೇಕು ಅಂತ ಹಠ ಮಾಡ್ದೋಳು ನೀನೆ. ಈಗ ಅದನ್ನ ಸರಿ ಮಾಡ್ಬೇಕಾಗಿರೋ ಜವಾಬ್ದಾರಿನೂ ನಿಂದೆ. ನೋಡು, ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನೀನ್ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ. ಈಗ್ಲೇ ಬೇನಾಮಿ ಬ್ಯಾಂಕ್ ಅಕೌಂಟ್ನ ಅನ್ಫ್ರೀಸ್ ಮಾಡಿಸು. ಅದೇ ಹೇಗಾಗತ್ತೆ? ಹೇಗಾಗುತ್ತೆ? ನಾನೀಗ ಒಂದೇ ಒಂದು ಮೆಸೇಜ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿನ್ನ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಮನೆಯವರೆಲ್ಲ ಜೀವನ ಪೂರ್ತಿ ಕೊರಗಬೇಕಾಗುತ್ತೆ. ಅದ್ ನಿನ್ಗೆ ಓಕೆನಾ?
ಮನೆಗೆ ರಂಗೋಲಿ ಇಡೋಕ್ ಬಂದೋಳ್ ನೀನ್. ನಿನ್ನಿಂದ ರಕ್ತದ ಓಕುಳಿ ಆಗೋ ತರ ಮಾಡ್ಬೇಡ ರಾಧಾ. ಯೋಚನೆ ಮಾಡಿ. ಹಲೋ, ನಿನ್ ತರ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಈಗ್ಲೇ ಬ್ಯಾಂಕ್ ಅಕೌಂಟ್ ನ ಅನ್ಫ್ರೀಸ್ ಮಾಡ್ಸು. ಕತ್ತಿ ಕುತ್ತಿಗೆ ಮೇಲೆ ಇದೆ ರಾಧಾ. ಸ್ವಲ್ಪ ಯಾಮಾರಿದ್ರು ತಲೆಗಳು ಉರುಳೋದು ಗ್ಯಾರಂಟಿ. ನೋಡು, ನೀನ್ ಈ ಎಮೋಷನಲ್ ಡ್ರಾಮಾ ಎಲ್ಲ ನನ್ನ ಹತ್ರ ತೋರಿಸು. ಮೊದ್ಲು ಬ್ಯಾಂಕ್ ಕಾಲ್ ಮಾಡಿ ಅನ್ಫ್ರೀಸ್ ಮಾಡ್ಸು. ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಹೆದರ್ಕೊಂಡು ನೀವ್ ಹೇಳಿದ್ದನ್ನೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿದೀರಾ? ಶಾಕ್ ಆಯ್ತಾ ಅಕ್ಕ? ನನ್ ವೀಕ್ನೆಸ್ ನ ಯೂಸ್ ಮಾಡ್ಕೊಂಡು ನೀವು ಮ್ಯಾಚ್ ಗೆಲ್ಬಹುದು ಅಂತ ಅನ್ಕೊಂಡಿದ್ರೆ ಅದ್ ಸಾಧ್ಯನೇ ಇಲ್ಲ. ಮ್ಯಾಚ್ ನ ಯಾವತ್ತು ನಿಯತ್ತಾಗಿ ಗೆದ್ದು ಕಪ್ ಗೆಲ್ಬೇಕು. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ ಬಂದ್ರೆ ಗ್ರೌಂಡ್ ಇಂದ ನಿಮ್ನ ಆಚೆ. ಈ ಸ್ಪೆಷಲ್ ವಿಲನ್ಗೆ ಅಷ್ಟು ಗೊತ್ತಿಲ್ಲ ಅನ್ಸತ್ತಲ್ವಾ? ನಿಮ್ ಕೈಯಲ್ಲಿ ಕೇಶವ ಭಾವನ ಏನು ಮಾಡಕ್ಕಾಗಲ್ಲ. ಟ್ರಂಪ್ ಕಾರ್ಡ್ನೇ ಸಾಯಿಸ್ಬಿಟ್ರೆ ಹೇಗೆ? ಹಿಂದೆ ನಿಮ್ ಕೆಲ್ಸಗಳೆಲ್ಲ ಹೇಗಾಗತ್ತೆ? ಹಾ, ಅವಾಗ ಏನು ಹೇಳಿದ್ರಲ್ವಾ, ಮಹತ್ವಾಕಾಂಕ್ಷೆ ಅದೇ ಈಡೇರುತ್ತೆ ಅಲ್ವಾ? ನಂದು ಓಪನ್ ಚಾಲೆಂಜ್. ಏನೇ ಆದ್ರೂ ಆ ಅಕೌಂಟ್ ನ ಅನ್ಫ್ರೀಸ್ ಮಾಡಕ್ ಬಿಡಲ್ಲ. ಬೈ ಹೂಕ್ ಆರ್ ಕ್ರೂಕ್ ನನ್ ಗಂಡನ್ ಕಂಪ್ನಿ ಅಮೌಂಟ್ ನ ಬೇನಾಮಿ ಅವ್ರ ಕೈಗೆ ಸೇರೋದಕ್ಕೆ ನಾನ್ ಬಿಡಲ್ಲ. ನನ್ ವಿರುದ್ಧನೇ ನಿಲ್ತ್ಯಾ ರಾಧಾ? ನಿಮ್ ವಿರುದ್ಧ ಗೆಲ್ತೀನಿ. ನೀವೇ ಬುದ್ಧಿ ಬಂತೆ ಅಂತ ಅನ್ಕೊಂಡು ನಿಮ್ ವೀಲ್ ಚೇರ್ ನಾಟಕನ ನನ್ ಮುಂದೆ ತೋರ್ಸುದ್ರಿ ಅಲ್ವಾ? ನಿಮ್ ಮೋಸದಾಟನ ಈ ಮನೆಯವ್ರ ಮುಂದೆ ತೋರ್ಸ್ ನಿಮ್ ಮುಖವಾಡನ ಹೇಗ್ ಕಳಿಸ್ತೀನಿ ಅಂತ ನೋಡ್ತಾ ಇರು. ನೀನ್ ಹೇಳಿದ್ರೆ ನಂಬಿಡ್ತಾರ? ನಿನ್ ಗಂಡನೇ ನಿನ್ನ ನಂಬಲ್ಲ ಅಂಥದ್ರಲ್ಲಿ ಮನೆಯವ್ರು ಹೇಗ್ ನಂಬ್ತಾರೆ? ಹೇಗ್ ನಂಬಿಸ್ತೀಯ ನೀನು? ನೋಡೋಣ, ಗಂಡ ಹೆಂಡತಿ ಮಾತನ್ನ ನಂಬ್ತಾರ ಇಲ್ಲ ನಿಮ್ ತರ ನಾಟಕ ಆಡೋರ್ ಮಾತನ್ನ ನಂಬ್ತಾರ ಅಂತ. ಇಷ್ಟು ದಿನ ನಿಮ್ ಮೇಲೆ ಅಲ್ಪ ಸ್ವಲ್ಪನಾರು ರೆಸ್ಪೆಕ್ಟ್ ಇತ್ತು. ಇವಾಗಂತೂ ನಿಮ್ಮನ್ನ ಅಕ್ಕ ಅಂತ ಕರೆಯೋದಕ್ಕೆ ನಾಚಿಕೆ. ಹಾವಾಗ ಎಷ್ಟು ಹಾಲಿರಿದ್ರು ವಿಷ ಕಾರತ್ತೆ ಅಂತ ನಾವು ಕಾರಕ್ಕಾಗತ್ತಾ? ರಾಧಾ ಊರ್ಮಿಳ ಆಗಕ್ಕಾಗಲ್ಲ. ಹಾಗೆ ಊರ್ಮಿಳನ್ ನಾಟಕನು ಹೆಚ್ಚಿಗೆ ದಿನ ನಡೆಯಲ್ಲ. ಯಾವ್ದಕ್ಕೂ ಜೈಲಲ್ಲಿ ಒಂದು ರೂಮ್ ಬುಕ್ ಮಾಡ್ಕೊಡಿ. ರಾಧಾ, ಫೋನ್ ರಿಂಗ್ ಆಗ್ತಾ ಇದೆ. ಏನೋ ಗುಡ್ ನ್ಯೂಸ್ ಇರ್ಬೇಕು, ಪಿಕ್ ಮಾಡು. ಅಯ್ಯೋ ದೇವ್ರೆ, ಗುಟ್ಟೆಲ್ಲ ರಟ್ಟಾಯ್ತಾ ಏನೋ? ಯಾವ ನನ್ ಮಕ್ಳಪ್ಪ ಹಾಕೊಟ್ಟವ್ರು? ಬೆಳಗ್ಗೆನೆ ಯಾರ್ ಮುಖ ನೋಡಿದ್ನೋ ಏನೋ. ಏನಪ್ಪ ಮಾಡೋದೀಗ? ಈ ಕಡೆ ಬಾಗ್ಲಿಂದ ಎಸ್ಕೇಪ್ ಆಗೋಣ ಅಂದ್ರೆ ಮುಂದೆನೆ ಇದಾರಲ್ಲಪ್ಪ. ಇದೇನ್ರಿ ಮನೆ? ಹೌದು ಸರ್, ಇದೇ ಮನೆ. ಬನ್ನಿ ನಿಂತ್ಕೊಳ್ರಿ. ಪ್ರಕಾಶ್ ಅವ್ರು ಇದಾರೇನ್ರಿ? ಇದಾರೆ. ಕರೀರಿ ಅವ್ರನ್ನ. ರೀ ಅತ್ತೆ ಮಾವ ರೀ. ಇಲ್ಲಿ ಪ್ರಕಾಶ್ ಅಂದ್ರೆ ಯಾರು? ನಾನೇ ಸರ್ ಪ್ರಕಾಶ್. ಕಾನ್ಸ್ಟೇಬಲ್ ಹೇಳ್ಕೊಂಡ್ರಿ ಅವ್ನ. ಸರ್ ಒಂದ್ ನಿಮಿಷ. ನಾನು ಯಾಕೆ ಬರ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ? ಒಳ್ಳೆ ಮಾತೆಲ್ಲ ನಮ್ ಜೊತೆಲಿ ಬಂದ್ರು ಸರಿ, ಇಲ್ಲ ಅಂದ್ರೆ ನಿನ್ಗೆ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ. ಇನ್ಸ್ಪೆಕ್ಟರ್, ನನ್ನ ಮಗನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಕಾರಣ ಬೇಕೇನ್ರಿ ನಿಮ್ಗೆ? ಆನ್ಲೈನ್ ಆಪ್ ಅಲ್ಲಿ ಸಾಲ ಕೊಡಿಸ್ತೀನಿ ಅಂತ ಜನಗಳ ಹತ್ರ 10 ಲಕ್ಷ ರೂಪಾಯಿ ಫ್ರಾಡ್ ಮಾಡಿದ್ದಾನೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇದೀವಿ. ಪ್ರಕಾಶ, ಏನೋ ಇದೆಲ್ಲ? ಇಲ್ಲಪ್ಪ, ನಾನು ಈ ಫ್ರಾಡ್ ಮಾಡಿಲ್ಲ. ಇನ್ಸ್ಪೆಕ್ಟರ್, ಬಹುಶಃ ನೀವು ಬೇರೆ ಯಾರೋ ಪ್ರಕಾಶ್ನ ನಾನು ಅನ್ಕೊಂಡು ಬಂದಿದ್ದೀರಾ ಅನ್ಸತ್ತೆ. ಓಹೋ, ಹೌದಾ? ಪ್ರಕಾಶ್ ಸದಾಶಿವಮೂರ್ತಿ ಅಂದ್ರೆ ಯಾರು? ನಾನೇ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಾ? ಏಯ್ ಅಡಿಯ ಸುಮ್ನೆ. ಇಲ್ಲ ಇನ್ಸ್ಪೆಕ್ಟ್ರೆ, ನನ್ ಮಗ ಅಂಥವನಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಚಾಡಿ ಮಾತು ಕೇಳ್ಕೊಂಡು ಬರೋದಕ್ಕೆ ನಾವೇನ್ ನಿಮ್ ಪಕ್ಕದ ಮನೆಯವರಲ್ಲ, ಕಾಕಿ ಹಾಕಿರೋ ಪೊಲೀಸ್. ನಮ್ಮ ಅಣ್ಣ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ನಿಮ್ಗೆ ಸರ್ ಹೇಳಿದ್ದು? ಕಂಪ್ಲೇಂಟ್ ಯಾರು ಕೊಟ್ಟಿದ್ದು? ಲಕ್ಷಾಂತರ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಆಗಿರೋ ಪ್ರತ್ಯಕ್ಷ ಸಾಕ್ಷಿ ಇದೆ ನಮ್ಮ ಹತ್ರ. ಅದು ಅಲ್ಲದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಕಂಪ್ಲೇಂಟ್ ಬಂದಿದೆ ನಮ್ಗೆ. ಸಾಧ್ಯನೇ ಇಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ. ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ಹೇಳಿ. ಹೌದು ಸಾಹೇಬ್ರೆ.